ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಬಿಗ್ ಬಾಸ್ ಕತೆ ಕಿರಿಕ್ ಕೀರ್ತಿ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, 5ನೇ ದಿನದ ಬಿಗ್ ಬಾಸ್ನಲ್ಲಿ ಎಲ್ರಿಗೂ ನಾಮಿನೇಷನ್ ಬಿಸಿ ಎಲ್ರಿಗೂ ಮುಟ್ಟಿದೆ. ಎಸ್, ನಿನ್ನೆಯ ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನ ಕೇಳ್ಕೊಂಬರೋಣ. ಇವತ್ತು ನಮ್ಮ ಜೊತೆ ಕಿರಿಕ್ ಕೀರ್ತಿ ಅವರೇ ಇದ್ದಾರೆ, ಅವ್ರನ್ನೇ ಕೇಳ್ಕೊಬರ್ತೀನಿ. 5ನೇ ದಿನದ್ದು ಬಿಗ್ ಬಾಸ್ ಹೇಗೆ ಅನ್ನಿಸ್ತು ನಿಮಗೆ? ಚೆನ್ನಾಗಿತ್ತು. ಅಂದರೆ ನಾನು ಈ ಸಲ ಮೋಸ್ಟ್ಲಿ ನಾಮಿನೇಷನ್ಸ್ ಇರಲ್ಲ ಅಂದ್ಕೊಂಡೆ, ಅಂದರೆ ಎಲಿಮಿನೇಟ್ ಮಾಡಲ್ಲ ಈ ಸಲ ಫಸ್ಟ್ ವೀಕು ಅಂತ. ಬಟ್ ಇವರು ಮನೆಯಲ್ಲಿ ಮಿಸ್ಟೇಕ್ಸ್ ಮೇಲೆ ಮಿಸ್ಟೇಕ್ಸ್ ಮಾಡ್ತಾಯಿದ್ರೆ ಅವರಾದ್ರೆ ಏನು ಮಾಡ್ತಾರೆ, ಉಳಿಸ್ಕೊಂಡು ಏನು ಮಾಡೋದು ನಿಮ್ಮನ್ನು ಅಂತೇಳಿ ಕಳಿಸೋ ವ್ಯವಸ್ಥೆ ಮಾಡಬೇಕಲ್ಲ. ಸೊ ಹಂಗಾಗಿ ಒಂದು ಪ್ರೋಸೆಸ್ಸು. ಬಟ್ ಲಾಭ ತುಂಬ ಆರಾಮಾಗಿ ಒಂದು ಆಯ್ಕೆಯಿಂದಾಗಿ ಮಾಳುನ ಆಯ್ಕೆ ಮಾಡಿರುವ ಕಾರಣಕ್ಕೆ ತುಂಬ ಆರಾಮಾಗಿ ಈಸಿಯಾಗಿ ಕಾಕ್ರೋಚ್ ಸುದಿ ಅವ್ರಿಗೆ 3rd ವೀಕ್ ಫೈನಲಿಸ್ಟ್ ಆಗೋ ಒಂದು ಅವಕಾಶ ಸಿಕ್ತು. ಸೊ ಇವಾಗ ಟೆನ್ಷನ್ ಏನು ಅಂತಂದರೆ, ಈ ಟೆನ್ಷನ್ ಅನ್ನೋದಕ್ಕಿಂತ ಈ ಲಿಸ್ಟ್ ನೋಡಿದ್ರೆ ನಾವು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಲ್ಲಿ, ಒಂದು ಮಲ್ಲಮ್ಮ, ಧನು, ಆಮೇಲೆ ಇವರು ಕರಿಬಸಪ್ಪ ಮತ್ತು ಅವರು, ಗಿಲ್ಲಿ ಮತ್ತು ಕಾವ್ಯ ಬಿಡಿ, ಅದು ಸೇಫ್. ಅಭಿಷೇಕ್ ಮತ್ತೆ ಅಶ್ವಿನಿ ಇಷ್ಟು ಜನ ಇದ್ದಾರೆ ಈಗ. 3 ಜೋಡಿ, 2 ಸಿಂಗಲ್. ಇಲ್ಲಿ ತೂಗುಗತ್ತಿ ಅಂತಿದ್ರೆ ನನ್ನ ಪ್ರಕಾರ ಅದು ಅಮಿತ್ ಮತ್ತೆ ಕರಿಬಸಪ್ಪನ ಮೇಲೆ ಕಾಣ್ತಾ ಇದೆ. ಮೇಲ್ನೋಟಕ್ಕೆ ತೂಗುಗತ್ತಿ ಅಲ್ಲೇ ಇದೆ. ಖಂಡಿತ. ಅಭಿಷೇಕು ಸ್ವಲ್ಪ ಅಗ್ರೆಸಿವ್ ಇದ್ದಾರೆ, ಅಟ್ ದ ಸೇಮ್ ಟೈಮ್ ಜೊತೆಗೊಂದು ಗ್ಲಾಮರ್ ಇದೆ, ಐಶ್ವರ್ಯ ಇದ್ದಾಳೆ. ಅದೇನಾದ್ರೂ ವರ್ಕ್ ಆಗ್ಬೋದು. ಆಮೇಲೆ ಅಭಿಷೇಕ್ ಇಸ್ ಎನ್ ಫ್ಲರ್ಟ್ ಮೂಡ್. ಜಾನ್ವಿಗೂ ಬಿಡ್ತಾ ಇಲ್ಲ, ನಂಗೆ ಆಂಟಿ ಲವರ್ ನಾನು ಅಂತ ಓಪನ್ ಆಗಿ ಹೇಳ್ಕೊಂಡು ದಟ್ ಮೈಟ್ ವರ್ಕ್, ಗೊತ್ತಿಲ್ಲ, ದಟ್ ಮೈಟ್ ವರ್ಕ್. ಮುಂದಿನ ದಿನಗಳಲ್ಲಿ ಆ ಕಾಂಬಿನೇಷನ್ ಏನಾದರೂ ವರ್ಕ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತ ಟ್ರೈ ಮಾಡಿದ್ರು ಮಾಡ್ಬೋದು. ಬಟ್ ಕರಿಬಸಪ್ಪ ಮತ್ತು ಇವ್ರದ್ದು ಇದೆಯಲ್ಲ, ಇದು ಸ್ವಲ್ಪ ತೂಗುಗತ್ತಿಲಿದೆ. ಅವ್ರಿಗೆ ನನ್ನ ಬೇಜಾರಾಯಿತು, ಸಾಕಷ್ಟು ಜನ ಅವ್ರ ಹೆಸರನ್ನೇ ತಗೊಂಡ್ರು ಅನ್ನುವ ಕಾರಣಕ್ಕೆ 6-7 ಓಟ್ ಬಿತ್ತು ಅವ್ರಿಗೆ ನನ್ನ ಪ್ರಕಾರ. ಬಟ್ ಆಮೇಲೆ ಅವರು ಬೆಡ್ರೂಮ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬೇರೆಯವರು ಮಾತಾಡಲ್ಲ, ಆದ್ರೂ ನಾವು ಮಾತಾಡಲ್ಲ ಅಂತ ನಾಮಿನೇಟ್ ಮಾಡ್ತಿದ್ದಾರೆ. ಬಟ್ ವಾಟ್ ವಿ ಸಿ ಔಟ್ಸೈಡ್ ಮ್ಯಾಟರ್ಸ್ ಅ ಲಾಟ್. ನಮಗೆ ಕಾಣಿಸ್ತಾ ಇಲ್ಲ. ನಮಗೆ ಕಾಣಿಸಿದ್ರೆ ನಾವು ಮಾತು ಹೇಳ್ತಾನೆ ಇದೆ. ನಾವುಗಳು ಬಿಡಿ, ಈಗ ವೋಟಿಂಗ್ ಪ್ಯಾಟರ್ನ್ ಬರುತ್ತೆ, ಅದೇನೋ ಆಗುತ್ತೆ ಇವಾಗ. ಬಟ್ ಹೌ ಇಟ್ ವರ್ಕ್ಸ್ ನೆಕ್ಸ್ಟ್. ಈಗ ನೆಕ್ಸ್ಟ್ ಈ ಮನುಷ್ಯಂಗೆ ಈಗ ಮೊದಲನೇ ವಾರದಲ್ಲೇ ಈಗ ಇಬ್ಬರು ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಬಂದ್ಬಿಟ್ರೆ, ಯಾಕಂದರೆ ಈ ಜಂಟಿಗಳನ್ನೆಲ್ಲ ಒಟ್ಟಿಗೆ ಕಳಿಸ್ಬೇಕು ಅಂತಾನೆ ಇರೋದು. ಈಗ ಅಭಿಯಿಂದಾಗಿ ಅಶ್ವಿನಿ ಸೇಫ್ ಆಗ್ಬೋದು, ಗಿಲ್ಲಿ ಮತ್ತು ಕಾವ್ಯ ವೆರಿ ಗುಡ್ ಕಾಂಬಿನೇಷನ್, ಅವ್ರು ಸೇಫ್ ಆಗೇ ಆಗ್ತಾರೆ. ಧನುನ್ ಬಿಟ್ಕೊಡೋಕೆ ಆಗಲ್ಲ. ಮಲ್ಲಮ್ಮ ಡಲ್ ಆಗಿದ್ರು ಸಹಿತ ಮುಂದೇನಾದರೂ ಸಿಗ್ಬೋದೇನೋ ಅಂತ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ಬೋದು. ಹಾಗಾಗಿ ಫುಲ್ ಸ್ಟ್ರೈಟ್ ಥ್ರೆಟ್ ಇರೋದು ಇವರಿಬ್ಬರ ಮೇಲೆ. ಬಟ್ ನಾಮಿನೇಷನ್ ಪ್ರೋಸೆಸ್ನಲ್ಲಿ ಬಿಗ್ ಬಾಸ್ ನಿನ್ನೆ ಹಬ್ಬ ಅನ್ನೋ ಕಾರಣಕ್ಕೊಂದು ಅವಕಾಶ ಕೊಟ್ಟರು ಅಂತ ಅನ್ಸುತ್ತೆ. ಯಾಕಂದರೆ ಆ ಪ್ರೋಸೆಸ್ ನಡೀಲೇಬೇಕು, ಅದೊಂದು ಪ್ಲ್ಯಾನ್ ಆಗಿದೆ. 3ನೇ ವಾರದಲ್ಲಿ ಒಂದು ಫಸ್ಟ್ ಫೈನಲಿಸ್ಟ್ ಅಂತ ಒಂದು ಮಾಡಬೇಕು ಅನ್ನೋ ಪ್ಲ್ಯಾನ್ ಆಗಿರೋದ್ರಿಂದ ಹಿಂದಿನ ದಿನ ನಿಂತು ಹೋಗಿದ್ದಂತಹ ಟಾಸ್ಕನ್ನು ಸರಿ ನಿಮ್ಮ ಬೆಂಬಲಿಗರು ಅಂತ ಯಾರನ್ನಾದರೂ ಇಟ್ಕೊಂಡು ನೀವು ಮಾಡಿ ಅಂತ. ನಾನು ಅಲ್ಲಿ ಕೆಲವರ ಹುರುಪು ಮತ್ತು ಉತ್ಸಾಹ ನೋಡಿದಾಗ ಅಂದ್ಕೊಂಡೆ, ಇದು ಕರಿಬಸಪ್ಪ ಭಾಳ ಹುರುಪಲ್ಲಿದ್ದರು. ಬಟ್ ಆ ಹಗ್ಗಕ್ಕೆ ಅವರೇ ಸಿಗಾಕೊಂಡು ಒದಾಡ್ತಿದ್ರು. ಲಾಸ್ಟ್ ಹಗ್ಗದಲ್ಲಿ ಅವರೇ ಸಿಗಾಕೊಂಡು ಮಾಡು ಪ್ಲೇಡ್ ರಿಯಲಿ ವೆಲ್ 3 ಸಲವೂ ಸಹಿತ. ಅಂದರೆ ನನ್ನ ಆಯ್ಕೆ ಮಾಡಿದ್ದಾರೆ, ನಾನು ನಿಯತ್ತಾಗಿ ಆಡಬೇಕು. ಇನ್ಫ್ಯಾಕ್ಟು ಗೊತ್ತಿರಲಿ, ಕಾಕ್ರೋಚ್ ಸುದಿ ಮೊದಲು ಹೋಗಿ ಕೇಳಿದ್ದು ಧ್ರುವಂತ್ ಹತ್ರ ಮಾತಾಡಕ್ಕೆ ಹೋಗೋದು, ನನ್ನ ಪರವಾಗಿ ಆಡ್ತೀರಾ ಅಂತ. ಅಷ್ಟೊತ್ತಿಗೆ ಧ್ರುವಂತ್ ಇಲ್ಲ, ನಾನು ಅಮ್ಮನ ಪರವಾಗಿ ಆಡ್ತೀನಿ ಅಂತ ಹೋಗ್ತಾರೆ. ಬಟ್ ಅದು ಇನ್ಫ್ಯಾಕ್ಟ್ ಸ್ಲಿಮ್ ಫ್ಯಾಕ್ಟರ್ ತುಂಬ ವರ್ಕ್ ಆಯಿತು ಆ ಟಾಸ್ಕಲ್ಲಿ. ಸೊ ಹಾಗಾಗಿ ಹೌದು ಮಾಡು ಅದನ್ನ ನೀಟಾಗಿ ಕೈಯಲ್ಲಿ ಮಾಡ್ಕೊಂಡು ಈಸಿ 3 ಸಲ ಗೆಲ್ಲೋದಿದೆಯಲ್ಲ, ಯಾವುದಾದ್ರೂ 2 ಸಲ ಗೆಲ್ಲೋದೋ 1 ಸಲ ಗೆಲ್ಲೋದು ಬೇರೆ. 3 ಸಲ ಗೆದ್ದಾಗ ಅವ್ರಿಗೆ ಒಂದು ಟ್ರಿಕ್ ಗೊತ್ತಾಗ್ಬಿಟ್ಟಿರ್ತದೆ. ಆಮೇಲೆ ಅದೇ ಹೇಳಿದ್ನಲ್ಲ, ಆ ಸ್ಲಿಮ್ಮಿ ಬಾಡಿ ಅವ್ರಿಗದು ಈಸಿ ಆಯಿತು ಆಟ ಆಡಲಿ, ಬಡ ಓಡಿ. ಕರಿಬಸಪ್ಪ ಹೆಂಗೆ ಅದು ಕಷ್ಟ ಆಗ್ತಾಯಿತ್ತು, ಧ್ರುವಂತಿಗೆ ಅದು ಕಷ್ಟ ಆಗ್ತಾಯಿತ್ತು. ಸೊ ಹಾಗಾಗಿ ದಟ್ ವಾಸ್ ಇನ್ ದಟ್ ಪ್ಯಾಟರ್ನ್. ಹಾಗೆ ನೋಡಿದ್ರೆ ಇವರು ಹೊರಗಡೆ ಉಳಿದ್ರು ಅನಿಸುತ್ತೆ. ಯಾರು ಚಂದ್ರಪ್ರಭಾ ಮತ್ತು ಲಾಸ್ಟ್ ಎಂಡಲ್ಲಿ ಅವರು ಹೊರಗಡೆ ಉಳ್ಕೊಂಡ್ರು. ಸೊ ಅವರಿಗೂ ಬೇಜಾರಾಯಿತು. ಬಟ್ ಸತೀಶ್ ಅವ್ರ ಮ್ಯಾಟ್ರಲ್ಲಿ ಅವರು ನೆನ್ನೆ ಹೇಳಿದ್ದು, ನನ್ನನ್ನು ಡಾಗ್ ಸತೀಶ್ ಅಂತ ಕರೆದ್ಬಿಟ್ರು, ನಾಯಿ ಸತೀಶ್ ಅಂದ್ಬಿಟ್ರು. ನನಗೆ ಬೇರೆನೇ ಹೆಸರಿದೆ, ಹಂಗೆಲ್ಲ ಯಾಕೆ ಗುರ್ತಿಸ್ಕೊಂಡ್ರದು ಹಂಗೆ. ಧನುಷ್ ಅದನ್ನ ಹೇಳಕ್ ಪ್ರಯತ್ನ ಪಟ್ಟರು. ಇನ್ಫ್ಯಾಕ್ಟ್ ಧನುಷ್ಗೆ ರಿಗ್ರೆಟ್ಸ್ ಕಾಣ್ತಾ ಇತ್ತು. ನಾನು ಹಂಗೆ ಹೇಳ್ಬಾರ್ದಿತ್ತೇನೋ, ಯಾರಿಗಾದ್ರೂ ಹಂಗೆ ಹೇಳಿದ್ರೆ ಬೇಜಾರಾಗುತ್ತೆ ಅನ್ನೋ ರಿಗ್ರೆಟ್ಸ್ ಧನುಷ್ ಕಾಣಿಸ್ತಾ ಇತ್ತು. ಅದಕ್ಕೇ ಕ್ಲಾರಿಫೈ ಮಾಡಕ್ಕೆ ಅವ್ರು ತುಂಬ ಟ್ರೈ ಮಾಡ್ತಾ ಇದ್ರು. ಬಟ್ ಸತೀಶ್ ತಗೊಂಡ್ಬಿಡಿಯೋದು ನನ್ನ ತಲೆಗೆ. ಇಲ್ಲ ಗುರು, ನನ್ನ ತಲೆಯಲ್ಲಿ ಫಿಕ್ಸ್ ಆಗ್ಬಿಟ್ಟಿದೆ, ಅದು ಕೂತ್ಬಿಟ್ಟಿದೆ, ನನ್ಗಂತ ಸೆಟ್ ಆಗಲ್ಲ.
ಆಮೇಲೆ ಇನ್ನೊಂದು ಮಜಾ ಏನು ಅಂತಂದರೆ, ಯಾರ ಹೆಸರು ತಗೋತೀರಿ ಅಂತಾಗ ಮೊದಲು ಮಲ್ಲಮ್ಮನ ಹೆಸರು ತಗೊಳ್ಳೋ ಕಾಕ್ರೋಚ್ ಸುದಿ, ಅದಾದ ಕೂಡಲೇ ಹೋಗಿ ಸಾರಿಮ್ಮ ನನಗೆ ನಿಮ್ಮನ್ನು ಬಿಟ್ಟು ತಗೊಳಕ್ ಬೇರೆ ಆಪ್ಷನ್ನೇ ಇಲ್ಲ, ಹಂಗಾಗಿ ನಾನು ನಿಮ್ಮ ಹೆಸರು ಹೇಳ್ಬೇಕಾಗಿ ಬಂತು ಅಂತಾಗಿ ನೆಕ್ಸ್ಟ್ ಹಿಂಗೆ ಕಟ್ ಮಾಡಿ ಹಿಂಗೆ ನಾಮಿನೇಷನ್ ಮತ್ತೆ ಬಂದರೆ ಮತ್ತೆ ಮಲ್ಲಮ್ಮ ಅಂದರೆ ಅವಾಗ ರೀಸನ್ಸ್ ಬೇರೆ ಕೊಟ್ಟರು ಬಿಡಿ. ಅವ್ರಿಗೆ ಟಾಸ್ಕಲ್ಲಿ ಯಾಕೆ ಬಂದು ಇಲ್ಲಿ ನಿಂತಿದ್ದೀವಿ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅವ್ರು ಮುಂದಿನ ದಿನಗಳಲ್ಲಿ ಹೆಂಗೆ ಆಡ್ತಾರೆ. ಆ್ಯಂಡ್ ಅವ್ರು ಮುಂದಿನ ದಿನಗಳಲ್ಲೇ ಅಪ್ಪಿತಪ್ಪಿ ಕ್ಯಾರಿ ಆದರೆ ನನಗೂ ಸಮಸ್ಯೆ ಆಗ್ಬೋದು ನಾಳೆ ದಿನ ಅನ್ನೋ ಆ್ಯಂಗಲ್ನಲ್ಲಿ ಯೋಚನೆ ಮಾಡಿ ಸುದಿ ಅವ್ರನ್ನ ಸೈಡಿಗಿಡೋ ಪ್ರಯತ್ನ ಪಟ್ಟರು. ಬಟ್ ಒನ್ಸ್ ಅಗೈನ್ ಗಿಲ್ಲಿ ರಾಕ್ಸ್. ನೆನ್ನೆ ಗಿಲ್ಲಿ ಮತ್ತು ಕಾವ್ಯ ಅವರ ಆಟವನ್ನು ಅವ್ರು ಅದ್ಭುತವಾಗಿ ಆಡಿದ್ರು. ನಾಮಿನೇಟ್ ಮಾಡಿದ್ರು ಸಹಿತ ನಾನು ಹೇಳ್ತಾ ಇರೋದು, ನಾಮಿನೇಟ್ ಮಾಡಿದ ಮಲ್ಲಮ್ಮನನ್ನು ಕೂರಿಸ್ಕೊಂಡು ನಿನ್ನ ಮನೆ ಕಳಿಸ್ಬಿಡ್ತೀಯ ನೀನು ಅಂತ ಕಣ್ಣೀರು ಹಾಕ್ಕೊಂಡು ಮಾಡಿದ್ದಿಲ್ಲ. ಇಟ್ ವಾಸ್ ಅ ಪ್ರೊಮೋ ಕಂಟೆಂಟ್. ಅಟ್ ದ ಸೇಮ್ ಟೈಮ್ ದಟ್ ವಾಸ್ ವೆರಿ ಕ್ಯೂಟ್. ಮಲ್ಲಮ್ಮ ಹೇಳ್ತಿದ್ದೆ ಏನಿಲ್ಲ ನಿನಗೆ ಪಟ್ಟಿ ಹಾಕ್ತಾರಷ್ಟೇ, ನೀನು ಹೋಗಲ್ಲ ಬಿಡು ಅಂತೆಲ್ಲ ಹೇಳ್ತಾ ಇದ್ರಲ್ಲ ಅದು. ಸೊ ಇದರ ಮಧ್ಯದಲ್ಲಿ ಒಂದಿಷ್ಟು ಜನ ಕಳೆದು ಹೋಗ್ತಾ ಇದ್ದಾರೆ ಮತ್ತೆ ಮತ್ತೆ ಪದೇ ಪದೇ. ಗೊತ್ತಾಗ್ತಿಲ್ಲ ಅಂದರೆ ಇದು ನಿಜವಾಗ್ಲೂ ಅವರು ಮನೇಲಿ ಇರಬೇಕು ಅನ್ನೋ ಕಾರಣಕ್ಕೆ ಆಟಾಡ್ತಾ ಇದ್ದಾರೆ. ಬಟ್ ನೀವು ಗಮನಿಸಿರ್ಬೋದು ನಿನ್ನೆ ಏನು ಅಂತದ್ ಕಂಟೆಂಟ್ ಇರಲಿಲ್ಲ. ಫಸ್ಟ್ ಎಪಿಸೋಡಲ್ಲಿ ಒಂದು ಸ್ವಲ್ಪ ನಾಮಿನೇಟ್ ಬಿಟ್ರೆ ಲಾಸ್ಟ್ ಎಪಿಸೋಡಲ್ಲಿ ಒಂದು ಗೇಮ್ ಬಂತು ಅಷ್ಟೇ. ಲಾಸ್ಟ್ ಸೆಗ್ಮೆಂಟ್ ಅದೇ ಗೇಮ್ ಬಂತು. ಬಟ್ ಯೂಶುವಲಿ ಫ್ರೈಡೇ ಎಪಿಸೋಡ್ಸ್ ವಿಲ್ ಬಿ ಲೈಕ್ ದಟ್. ಯಾಕಂದರೆ ಗುರುವಾರ ಮತ್ತು ಶುಕ್ರವಾರದ ಮಧ್ಯಾಹ್ನದವರೆಗಿನ ಕಂಟೆಂಟ್ಗಳನ್ನ ಇಲ್ಲಿ ಪುಷ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನಾವು ಶುಕ್ರವಾರಕ್ಕೆ. ಯಾಕಂದರೆ ಶುಕ್ರವಾರದಲ್ಲಿ ಒಂದೇ ಒಂದು ಶನಿವಾರ ಇವತ್ತು ಬಂದವರು ಇವರು ಸುದೀಪ್ ಸರ್ ಜಸ್ಟ್ ಹಿಂದಿನ ದಿನದ ಒಂದು ಸಣ್ಣ ಝಲಕ್ ತೋರಿಸ್ತಾರೆ ಅಷ್ಟೇ. ಶುಕ್ರವಾರದ ಕಂಟೆಂಟ್ ಇರಲ್ಲ. ಹಾಗಾಗಿ ಯಾಕಂದರೆ ಟಾಸ್ಕ್ಗಳೆಲ್ಲ ಮುಗಿದು ಗುರುವಾರಕ್ಕೆ ಮುಗಿದೋಗ್ಬಿಡುತ್ತೆ. ಶುಕ್ರವಾರಕ್ಕೆ ಬರೋದೆಲ್ಲ ನಿಮ್ಗೆ ಶುಕ್ರವಾರ ಬೆಳಗ್ಗೆ ತನಕದ ಕಂಟೆಂಟ್ ಏನೋ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಿಗ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಸಿಗಲ್ಲ. ಸೊ ಹಾಗಾಗಿ ಶುಕ್ರವಾರದ ಕಂಟೆಂಟ್ ಯೂಶುವಲಿ ಸ್ವಲ್ಪ ಡಲ್ ಇರುತ್ತೆ. ಅದಕ್ಕೇನೆ ಅವತ್ತು ನಾಮಿನೇಷನ್ನು ಟಾಸ್ಕ್ ಸ್ವಲ್ಪ ಟಫ್ ಟಾಸ್ಕ್ಸು ಆ ಥರದ್ದೆಲ್ಲ ಏನೋ ಪ್ಲ್ಯಾನ್ ಮಾಡ್ತಾರೆ. ಸೊ ಇಲ್ಲಿ 3ನೇ ವಾರದ ಕಾನ್ಸೆಪ್ಟನ್ನು ಪ್ಲ್ಯಾನ್ ಮಾಡಿರೋದ್ರಿಂದ ನನ್ನ ಪ್ರಕಾರ ಇಟ್ಸ್ ಗೋನ ಬಿ ಸಮಥಿಂಗ್ ನ್ಯೂ. ಇಲ್ಲಿಯ ತನಕ ವಿಶ್ವದ ಯಾವುದೇ ಬಿಗ್ ಬಾಸ್ನಲ್ಲಿ ನಡೀತಾ ಇರುವಂತಹ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಗಳನ್ನು ನಾವಿಲ್ಲಿ ನೋಡ್ಬೋದು. ಈ 3ನೇ ವಾರದ ಫೈನಲಿಸ್ಟ್ ಅಂದರೆ ಏನು? 3ನೇ ವಾರದ ಫೈನಲಿಸ್ಟ್ಗೆ 3 ಜನ ಆಯ್ಕೆ. ಈ ವಾರ ಒಬ್ಬರು, ನೆಕ್ಸ್ಟ್ ವಾರ ಒಬ್ಬರು, ಅದ್ರ ನೆಕ್ಸ್ಟ್ ವಾರ ಒಬ್ಬರು. ಹೌದು, ಅಲ್ಲೋಗಿ ನಿಂತು ಮಲ್ಲಮ್ಮ ಸ್ಟ್ರೈಟ್ ಅವೇ 3ನೇ ವಾರದ ಫೈನಲಿಸ್ಟ್ ಆಗಿದ್ದವರು. ಹೌದು, ಸ್ಟ್ರೈಟ್ ಅವೇ ಫೈನಲಿಸ್ಟ್ ಆಗಿದ್ದವರು ಅವರು ಮಿಸ್ ಆಯಿತು. ಈಗ ಇಡೀ ಮನೆ ಸೇರಿ ಅವ್ರನ್ನ ಆಯ್ಕೆ ಮಾಡಿಬಿಟ್ಟಿತ್ತು ಮಲ್ಲಮ್ಮ ಇರಲಿ ಅಂತ. ಸೊ ಬಟ್ ಇವಾಗ ಅದು ಮಿಸ್ ಆಗಿದೆ. ಅದು ಇವಾಗ ಸುದಿಗೆ ಸಿಕ್ಕಿದೆ. ನನಗೇನು ಗೊತ್ತಾ, ಕಾಕ್ರೋಚ್ ಸುದಿ ಅವರು ನಿನ್ನೆ ಒಂದು ಫಸ್ಟ್ ಡೈಲಾಗ್ ನಿನ್ನೆ ಕಾಕ್ರೋಚ್ ಸುದಿ ಬಾಯಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಕಾವ್ಯ ಮತ್ತು ಗಿಲ್ಲಿಗೆ ಒಂದು ಡೈಲಾಗ್ ಹೊಡಿತಾರೆ, ಸ್ಕೂಲ್ ಬಿಟ್ಕೊಂಡು ಯೂನಿಫಾರ್ಮ್ ತೆಗೆದ್ಬಿಟ್ಟು ಕಲರ್ ಡ್ರೆಸ್ ಹಾಕೊಂಡು ಬಂದ್ಬಿಡೋದಲ್ಲ ಇಲ್ಲಿಗೆ ಅಂತ. ಅದು ಕಾಕ್ರೋಚ್ ಸುದಿ ಸ್ಟ್ರೆಂತ್. ಅದು ಆ ಪಂಚಸ್ಸು, ಆ ಡೈಲಾಗ್ಸು ಸುದಿ ಕಡೆಯಿಂದ ಬೇಕು. ಜನ ಎಕ್ಸ್ಪೆಕ್ಟ್ ಮಾಡ್ತಿರೋದು ಅದನ್ನ. ಬಟ್ ಒಳಗಡೆ ಅದಕ್ಕೆ ನಾಮಿನೇಟ್ ಮಾಡಿದ್ರು ತುಂಬಾ ಜನ. ನಾನು ಹೇಳೋದು ನಾಮಿನೇಷನ್ ಈಸ್ ವೆರಿ ಫೈನ್. ಗಿಲ್ಲಿ ಇರೋ 14-15 ವಾರ ನಾಮಿನೇಟ್ ಆದ್ರೂ ನೋ ಪ್ರಾಬ್ಲಮ್ ಗಿಲ್ಲಿಗೆ. ಬಿಕಾಸ್ ಹೊರಗಡೆ ಒಂದು ಫ್ಯಾನ್ ಬೇಸ್ ನಿಮ್ಗೆ ಗೊತ್ತಾಗುತ್ತಲ್ಲ, ಹೆಂಗ್ ನಡೀತಿದೆ, ಹೆಂಗ್ ವರ್ಕ್ ಆಗ್ತಿದೆ, ಏನ್ ನಡೀತಾ ಇದೆ. ಸೊ ದಟ್ ಡಸಂಟ್ ಮ್ಯಾಟರ್. ಅದು ಮ್ಯಾಟ್ರೇ ಆಗಲ್ಲ ಹೊರಗಡೆ. ಒಳಗಡೆ ಮನೇಲಿ ಟೆನ್ಷನ್ ಇರ್ಬೋದು. ಕಾವ್ಯ ನಿನ್ನ ಟೆನ್ಷನ್ ಇತ್ತು. ಇನ್ಫ್ಯಾಕ್ಟ್ ನೀನು ಅವಾಗ ನಗ್ನಗ್ತಾ ಒಪ್ಕೊಂಡೆ, ಇವಾಗ ಏನಾಯ್ತು ನಿನಗೆ ಅಂತ ಕೇಳ್ತಾ ಇದ್ದೆ ಗಿಲ್ಲಿ ವಾಸ್ ವೆರಿ ನಾರ್ಮಲ್. ಗಿಲ್ಲಿ ಗೊತ್ತು ನಾನೇನೋ ಮಾಡ್ತಾ ಇದ್ದೀನಿ ಅಂತ, ಗಿಲ್ಲಿಗೆ ಗೊತ್ತು. ಬಟ್ ಈ ಗ್ಯಾಪ್ನಲ್ಲಿ ಅಶ್ವಿನಿ ಸೇಫ್ ಆದ್ರು. ಜಾಣತನದಲ್ಲಿ ಅಶ್ವಿನಿ ಸೇಫ್ ಆದ್ರು. ಯಾಕೆ ಅಂತಂದ್ರೆ ಆ ಬಾಸಿಸಮ್ನ ಕ್ಯಾರಿ ಮಾಡ್ಕೊಂಡು, ನನ್ನ ಪ್ರಕಾರ ಮನೆಯವ್ರು ಯಾಕೆ ಅಂತಂದ್ರೆ ಯಾಕಪ್ಪ ಇವ್ರ ವಿಷಯಕ್ಕೆ ಹೋಗಿ ಮತ್ತೆ ಗಲಾಟೆ ಮಾಡ್ಕೊಳ್ಳೋದು ಅನ್ನೋ ಥರ ಥಿಂಕ್ ಮಾಡ್ತಿರ್ಬೋದು. ಯಾಕಂದ್ರೆ ಅಶ್ವಿನಿ ಅವ್ರ ಮೇಲೆ ಇನ್ಫ್ಯಾಕ್ಟ್ ಆ ಟಾಸ್ಕ್ ಸೋಲೋದಕ್ಕೆ ಪ್ರಮುಖ ಕಾರಣಕರ್ತರಲ್ಲಿ ಅವರೇ. ಅರ್ಥ ಆಯ್ತಾ? ಉಸ್ತುವಾರಿಗಳಾಗಿ ನಿಂತು ಪಕ್ಕದಲ್ಲಿದ್ದ ಇಬ್ರು ಉಸ್ತುವಾರಿಗಳನ್ನು ಏನೂ ಕೇಳದೆ ತಾನೇ ಎಲ್ಲ ಡಿಸಿಷನ್ ಅನ್ನ ಮಾಡ್ಕೊಂಡು ಇದ್ದಂಥವ್ರ ಮೇಲೂ ಸಹಿತ ಇಡೀ ಮನೆ ಉಲ್ಟಾ ಹೋಗ್ಲಿಲ್ಲ. ಬೇಡಪ್ಪ ನಾಮಿನೇಷನ್ ವಿಚಾರದಲ್ಲಿ ಬಿಟ್ಬಿಡೋಣ ಅಂತ. ಬಟ್ ಅಲ್ಲಿ ಕಣ್ಣಿಗೆ ಕಂಡಿದ್ದು ಅವರಿಬ್ರೆ. ಆಮೇಲೆ ಹಾಗೆ ನೋಡಿದ್ರೆ ಇನ್ನೊಂದು ಕಪಲ್ಲು ಕಣ್ಣಿಗೆ ಕಾಣಿಸ್ಕೊಳ್ಳದೇನೆ ಹಂಗೆ ಸೈಲೆಂಟ್ ಆಗಿ ಉಳ್ಕೊಂಡಿದ್ದು ರಾಶಿಕಾ ಮತ್ತೆ ಮಂಜು ಭಾಷಿಣಿ. ಅಡಿಗೆ ಮನೇಲಿ ಇದ್ದಾರೆ. ಅವರಿಬ್ರದ್ದು ಒಂದು ಬಾಂಡಿಂಗ್ ಬೆಳೆದ್ಬಿಟ್ಟಿದೆ ಅವರಿಬ್ರು. ಬಟ್ ಮಂಜು ಭಾಷಿಣಿ ಅವ್ರು ನಿನ್ನೆ ಆ ಚಾಮುಂಡಿ ತಾಯಿಯ ಫೋಟೋದ ಎದುರುಗಡೆ ಒಂದು ವಿಶ್ ಮಾಡ್ತಾರೆ, ನಿನ್ನ ಎಲ್ಲ ಆಸೆಗಳು ಈಡೇರ್ಲಿ, ಆದಷ್ಟು ಬೇಗ ನೀನು ಅನ್ಕೊಂಡಿರೋದೆಲ್ಲ ಸಿಗ್ಲಿ ಅಂತ. ದಟ್ ವಾಸ್ ಒಂಥರ ಹಾರ್ಟ್ ಫೆಲ್ಟ್ ಫೀಲಿಂಗ್. ಹಂಗೆ ನೋಡಿದ್ರೆ ಮಂಜು ಭಾಷಿಣಿ ಅವ್ರದ್ದು, ಅವರು ಮಲ್ಲಮ್ಮ ಕಣ್ಣೀರು ಹಾಕಿದಾಗ ಅವ್ರನ್ನ ಸಮಾಧಾನ ಮಾಡಿ ಅದನ್ನ ಮಾತಾಡ್ತಾ ಇದ್ರು, ಅಥವಾ ಯಾರಾದರೂ ಕುಗ್ಗಿದಾಗ ಅವ್ರ ಹತ್ರ ಹೋಗಿ ಮಾತಾಡಿ ಮಾಡುವಂಥದ್ದು. ದಟ್ ಇಸ್ ಆಸ್ ಎ ಹ್ಯೂಮನ್ ಬೀಯಿಂಗ್ ದಟ್ ಇಸ್ ಗುಡ್. ಬಟ್ ಅದು ರಿಜಿಸ್ಟರ್ ಆಗ್ತಿಲ್ಲ.
ಅದು ಬಿಗ್ ಬಾಸ್ ಮನೆಗೆ ಸಾಲಲ್ಲ. ಹೌದು. ಯು ನೀಡ್ ಸಮಥಿಂಗ್ ಮೋರ್. ನಾನು ಹೇಳ್ತಾ ಇರೋದು, ಈಗ ನಮ್ಮ ಸೀಸನ್ನಲ್ಲಿ ಪ್ರಥಮ ಟಾಸ್ಕ್ಗಳಲ್ಲಿ ಗೆಲ್ತಿರ್ಲಿಲ್ಲ, ಕಮ್ಮಿ. ಈಗ ರೆಸ್ಲಿಂಗ್ ಅಂತ ಒಂದು ಟಾಸ್ಕ್ ಬಂದಿತ್ತು, ಪ್ರಥಮ ಗೆಲ್ಬೇಕಂತ ಆಡಿಲ್ಲ, ಟಾಸ್ಕ್ನ ಕಾಮಿಡಿ ಮಾಡ್ಬಿಟ್ಟ. ಹೌದು. ತಪ್ಪಿಸ್ಕೊಂಡು ಓಡಾಡೋದು, ಅಲ್ಲೆಲ್ಲ ಹಗ್ಗ ಬಿಡೋದು, ಹಿಂಗೆಲ್ಲ ಮಾಡಿ. ಸೊ ಅದು ವರ್ಕ್ ಆಗುತ್ತೆ. ಬಟ್ ನಿನ್ನೆ ಟಾಸ್ಕಲ್ಲಿ ನೀವು ಗಮನಿಸಿರ್ಬೋದು ಎಲ್ಲರೂ. ಹಾಗಿದ್ರೆ ಎಲ್ರಿಗೂ ಹೋಲಿಸ್ಕೊಂಡ್ರೆ ಕಾವ್ಯ ಮತ್ತೆ ಗಿಲ್ಲಿ ಅವರು ವೇಸ್ಟ್ ಆಗಿದಾರಾ ಅನ್ನುವಂಥದ್ದು. ಯಾರು ಕೂಡ ಬಂದು ಅವ್ರನ್ನ ಕೇಳಲೇ ಇಲ್ಲ. ಈಗ ಅದೇನಾಯ್ತು, ಇನ್ಫ್ಯಾಕ್ಟ್ ಧನುಷ್ ಬಂದ ತಕ್ಷಣ ಇವನೇನ್ ಮಾಡ್ದ, ಕಾಲೇನ ಹಿಂಗೆ ಒರ್ಸ್ಕೊಂಡು ಹಿಂಗೆ ಒದ್ರದ ಹಿಂಗೆ. ಧನುಷ್ಗೆ ಈಗೋ ಹರ್ಟ್ ಆಯ್ತು. ಅದಕ್ಕೆ ಕಾವ್ಯ ಕೇಳ್ತಾಳೆ, ಅಟ್ಲೀಸ್ಟ್ ನೀನು ಸುಮ್ಮನೆ ಇದ್ದಿದ್ರೆ ಅವ್ನು ನಿಜವಾಗ್ಲೂ ಬಂದು ಕೇಳ್ತಿದ್ದಾನೋ, ಒಳ್ಳೆ ಉದ್ದೇಶದಲ್ಲಿ ಕೇಳ್ತಾ ಇದ್ದಾನೋ ಅನ್ನೋದಾದ್ರೂ ನಮ್ಗೆ ಗೊತ್ತಾಗ್ತಾ ಇತ್ತು. ನೀನು ಅಲ್ಲಿಗೂ ಅವಕಾಶ ಕೊಡ್ಲಿಲ್ಲ, ಅಷ್ಟರೊಳಗೆ ಅದನ್ನ ಹಾಳು ಮಾಡ್ಬಿಟ್ಟಲ್ಲ ಅಂತ. ಆಮೇಲೆ ಮಲ್ಲಮ್ಮನ್ ಕೇಳ್ತಾನೆ, ನಾನು ಆಡ್ತೀನಿ ಅಂತ. ಗೊತ್ತಿಲ್ಲ, ಗಿಲ್ಲಿದು ಫಿಸಿಕಲ್ ಇದು ನಮ್ಗಿನ್ನೂ ಅರ್ಥ ಆಗಿಲ್ಲ. ಆಸ್ ಅ ಕಾಂಟೆಂಟ್, ಆಸ್ ಅ ಇನ್ಫ್ಲೂಯೆನ್ಸರ್, ಆಸ್ ಅ ಕಮಿಡಿಯನ್ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಹೌದು. ಗಿಲ್ಲಿ ಇಸ್ ಡೂಯಿಂಗ್ ಗುಡ್. ಬಟ್ ಇನ್ ನೆಕ್ಸ್ಟ್ ಟಾಸ್ಕ್ಗಳು ಅದನ್ನು ಹೆಂಗೆ ಕ್ಯಾರಿ ಮಾಡ್ಬೋದು, ಏನು ಕತೆ. ಬಟ್ ಫಿಸಿಕ್ ಮಾತ್ರ ವರ್ಕ್ ಆಗೋದು ಇಲ್ಲ ಇಲ್ಲಿ. ನನ್ನ ಫಿಸಿಕ್ ವರ್ಕ್ ಆಗಲಿಲ್ಲ. ಹೌದು, ನನ್ನ ಫಿಸಿಕ್ ವರ್ಕ್ ಆಗಿಲ್ಲ, ನನ್ನ ಟ್ಯಾಕ್ಟಿಕ್ಸ್ ವರ್ಕ್ ಆಗಿತ್ತು. ಸೊ ಹಾಗೆ ಯಾವ ಥರದ ಟಾಸ್ಕ್ಗಳು ಮುಂದಿನ ದಿನಗಳಲ್ಲಿ ಬರುತ್ತೆ ಅನ್ನುವ ಆಧಾರದ ಮೇಲೆ ಸೊ ಗೇಮ್ನ ತಿರುವುಗಳು ಕಾಣ್ತಾ ಹೋಗುತ್ತೆ. ಬಟ್ ಐ ಥಿಂಕ್ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ನೋಡ್ಬೇಕು. 8 ಜನ ನಾಮಿನೇಟ್ ಆಗಿದ್ದಾರೆ. ಯಾರು ಮನೆಗೆ ಹೋಗ್ತಾರೋ ಅಲ್ಲ, ಮನೆ ಇವತ್ತು ಹೋಗಲ್ಲ, ನಾಳೆ ಮನೆ ಹೋಗೋದು ನಾಳೆ. ಬಟ್ ಇವತ್ತು ಚಾರ್ಜಿಂಗ್ ಇದೆಯಲ್ಲ, ಇವತ್ತು ಕ್ಲಾಸ್. ಭಾನುವಾರ ಸಾಫ್ಟ್ ವರ್ಷನ್ ಪ್ಲಸ್ ಎಲಿಮಿನೇಷನ್. ಶನಿವಾರ ಅಟ್ಯಾಕು. ಬಾಸ್ ಇವತ್ತು ನನ್ನ ಪ್ರಕಾರ ಸಾಯಂಕಾಲ ಒಂದಿಷ್ಟು ಜನಕ್ಕೆ ಹಾಕೊಳ್ಳೋದಿದೆ. ಯಾಕಂದ್ರೆ ರಾಜಮಾತೆ ಅದು ಇನ್ನೂ ಕನ್ಫ್ಯೂಷನ್ ಇದೆ. ಬಿಗ್ ಬಾಸ್ ಹೇಳಿದ್ರ ಹೆಂಗೆ ಇವ್ರಿಗೆ ಡಿಸೈಡ್ ಮಾಡ್ಕೊಂಡ್ರು, ಅದೆಲ್ಲ ಏನೇನೋ ಇದೆ. ಅದನ್ನೆಲ್ಲ ಹಾಕೊಂಡು ಇವತ್ತು ಸಾಯಂಕಾಲ 100% ರುಬ್ಬೋ ಚಾನ್ಸಸ್ ಇದೆ. ಅಂಡ್ ನನ್ನ ಪ್ರಕಾರ ಈ ವಾರದ ಚಪ್ಪಾಳೆ ಕೊಟ್ರೆ, ಟಾಸ್ಕ್ ಕ್ಯಾನ್ಸಲ್ ಮಾಡ್ಕೊಡೋದ್ರಿಂದ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಕಿಚ್ಚನ ಚಪ್ಪಾಳೆ ಕೊಟ್ರೆ ನನ್ನ ಪ್ರಕಾರ ಗಿಲ್ಲಿಗೆ ಹೋಗ್ಬೇಕು ಈ ಸಲ. ಗಿಲ್ಲಿ ಚಾನ್ಸಸ್ ಇದೆ, ಗಿಲ್ಲಿಗೆ ಅವಕಾಶ ಇದೆ. ಸೊ ಹೋಪ್ಫುಲಿ ಗಿಲ್ಲಿ ಅಂಡ್ ಕಾವ್ಯ ಜೋಡಿಗೆ ಕೊಡ್ಬೋದು. ಕಿಚ್ಚನ ಚಪ್ಪಾಳೆ ಕೊಟ್ರೆ ಅವ್ರಿಗೆ ಕೊಡ್ಬೋದು. ಇನ್ನುಳಿದಂತೆ ಮನೆಯಲ್ಲಿ ಅದೇ ಹೇಳ್ತೀನಲ್ಲ, ಕೆಲವರಂತೂ ಅದು ಅವ್ರ ಹೆಸರು ನೆನಪಾಗದೇ ಇರೋ ಪರಿಸ್ಥಿತಿ ತಗೊಂಬಂದ್ಬಿಡ್ತಿದ್ದಾರೆ. ಸೊ ಈಗೊಂದು ಕಿಕ್ ಸ್ಟಾರ್ಟ್, ನಿಜವಾಗ್ಲೂ ಬಿಗ್ ಬಾಸ್ನ ಕಿಕ್ ಸ್ಟಾರ್ಟ್ ಆಗೋದು ಯಾವಾಗ ಅಂತಂದರೆ ಫಸ್ಟ್ ನಾಮಿನೇಷನ್ ಸ್ಟಾರ್ಟ್ ಆದಮೇಲೆ. ಅದರಲ್ಲಿ ಏನು ಮಾಡ್ತಾ ಇದ್ರು ಮುಂಚೆ ಎಲ್ಲ ನಮ್ಮ ಸೀಸನ್ಗಳಲ್ಲಿ ಒಂದು 4 ವಾರಕ್ಕೆ ಒಂದ್ಸಲ ಓಪನ್ ನಾಮಿನೇಷನ್. ಇಲ್ಲಿ ಉಳಿದಾಗೆಲ್ಲ ಒಳಗಡೆ ಕನ್ಫೆಷನ್ ರೂಮ್ಗೆ ಹೋಗೋದು, ನಾಮಿನೇಟ್ ಮಾಡ್ಬಿಟ್ಟು ಬರೋದು, ಯಾರು ಮಾಡಿದ್ದಾರೆ ಏನು ಅಂತ ಗೊತ್ತಾಗ್ತಾ ಇರೋದು. ಇವಾಗ ಫಸ್ಟ್ ವೀಕಲ್ಲೇ ಫೋಟೋ ಕೊಟ್ಬಿಡೋದು, ಸುಟ್ಟಾಕ್ರಿ ಅನ್ನೋದು, ಹೊಡ್ಕೊಳ್ರಿ ನೀವು ಅಂತ ಅಷ್ಟೇ, ನಿಮಗೆ ಹಚ್ಕೋಬೇಕು ಅಂತ. ಆಮೇಲೆ ಒಂದೇ ತಾಯಿಯ ಮಕ್ಕಳು ನಾವು ಸ್ನೇಹಿತರಂತೆ ಬಾಳೋಣ ಅಂತ ಧನುಷ್ ಮತ್ತೆ ಕಾಕ್ರೋಚ್ ಇದ್ದವರು ದೂರ ನಾಮಿನೇಟ್ ಮಾಡ್ಕೋತಾ ಇದ್ದಾರೆ. ಇಬ್ರು ನಾಮಿನೇಟ್ ಮಾಡ್ಕೋತಾ ಇದ್ದಾರೆ, ನೀನು ಹಂಗೆ. ಬಿಗ್ ಬಾಸ್ ಬ್ಯೂಟಿ ಏನು ಅಂತಂದ್ರೆ ಇಲ್ಲಿ ರಿಲೇಶನ್ಶಿಪ್ಸು, ಫ್ರೆಂಡ್ಶಿಪ್ಪು ಎಲ್ಲ ನಡೆಯಲ್ಲ. ನೆನ್ನೆ ಗಿಲ್ಲಿ ಹೇಳ್ತಾ ಇದ್ದೆ, ನೋಡಮ್ಮ ನಾಳೆ ದಿನ ಈ ಬೆಲ್ಟ್ ಬಿಚ್ಚಿದ್ರು ಸಹಿತ ನಾನು ಇರೋ ತನಕ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ. ಬಿಗ್ ಬಾಸ್ ಹೆಂಗ್ ಥಿಂಕ್ ಮಾಡ್ತಾರೆ ಅಂತಂದ್ರೆ ಟಾಸ್ಕ್ ಅಲ್ಲಿ ಅವನಿಗೆ ಉಲ್ಟಾ ಬರೋ ಥರನೇ ಪ್ಲಾನ್ ಮಾಡಿ ಹಾಕಿರ್ತಾರೆ. ಆ ಮಜಾ ತಗೋಬೇಕು ಅಂತಾನೆ ಹಾಕಿರ್ತಾರೆ. ನೀವೀಗ ಹೇಳಿದಕ್ಕೆ ನಾನು ಹೇಳ್ತೀನಿ, ಇವೇನ್ ಹಿಂದೆ ಎಲ್ಲ ಹೆಂಗಾಗ್ತಿತ್ತು ಅಂದ್ರೆ, ಇವೇನ್ ನಾಮಿನೇಟ್ ಮಾಡಿದ್ರೆ ಇವೇನ್ ನಾವು ನೀವು ಅಂತ ಇದ್ದಾಗ ನಮಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಿಮ್ ತಪ್ಪು ಮಾಡಿದ್ರೆ ನೀವು ಅಂತ ಹೇಳ್ತೀವಿ. ಬಟ್ ಇವಾಗಲ್ಲ, ನೀವು ನಮಗೆ ಕೊಟ್ರ ನಾವು ನಿಮಗೆ ತಿರುಗಿ ಕೊಡ್ತೀವಿ ಅಷ್ಟೇ. ಅಲ್ಲ ಇವಾಗ ಬಟ್ ಬೇರೆ ಇವಾಗ ತಪ್ಪು ಮಾಡಿರ್ತಾರೆ, ಅವರು ಅಲ್ಲೇ ಉಳ್ಕೊಂಡ್ಬಿಡ್ತಾರೆ, ಅವ್ರ ತಪ್ಪೇ ಎತ್ ಕಾಣಲ್ಲ. ಅವಾಗ ಒಳಗಡೆ ಹೋಗಿ ಹೇಳ್ಬೇಕಾದ್ರೆ ಜೆನ್ಯೂನ್ ರೀಸನ್ ಅನ್ನ ಹೇಳ್ಬರ್ತಿದ್ರು, ಯಾಕಂದ್ರೆ ಎದುರುಗಡೆ ಇರಲ್ಲ ಅನ್ನೋ ಕಾರಣಕ್ಕೆ ಹೋಗಿ ಹೇಳ್ಬಿಡೋರು, ಅವ್ನು ಹಂಗೆ ಮಾಡ್ದ, ಅವ್ನು ಹಿಂಗೆ ಮಾಡ್ದ. ಇವತ್ತು ಇತ್ತೀಚಿನ ವಾರಗಳಲ್ಲಿ ಹೆಂಗೆ ಅಂತಂದ್ರೆ, ಇತ್ತೀಚಿನ ಸೀಸನ್ಗಳಲ್ಲಿ ಅವ್ರು ತುಂಬ ಸ್ಟ್ರಾಂಗ್ ಇದ್ದಾರೆ, ಹಾಗಾಗಿ ನಾನು ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಅವ್ರು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನಿಸ್ತಿದ್ದಾರೆ, ಅದಕ್ಕೆ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ. ಸೊ ಟುಡೇಸ್ ಎಪಿಸೋಡ್ ವಿಲ್ ಬಿ ವೆರಿ 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 ಹೈಪ್ಡ್ ಇದು ಎಪಿಸೋಡು. ಯಾಕಂದರೆ ಒಂದ್ಸಲಿ ಒಂದಿಷ್ಟು ಜನರಿಗೆ ಕ್ಲಾಸ್ ತಗೊಳ್ಳೋ ಸಾಧ್ಯತೆಗಳಿದೆ. ಆಮೇಲೆ ನನಗಿನ್ನೂ ಲಾಸ್ಟ್ ಸೀಸನ್ 11 ಫಸ್ಟ್ ವೀಕ್ದು ಸುದೀಪ್ ಸರ್ದು ಸ್ಪೀಚ್ ನೆನಪಿದೆ. ನಾನು ಹೆಸರು ಹೇಳ್ತಾ ಹೋಗ್ತೀನಿ, ಅವ್ರನ್ನೆಲ್ಲ ಒಂದ್ಸಲಿ ಪಂಚ್ ಮಾಡಿ ಅವ್ರಗಳ ಮುಖನ ಒಂದ್ಸಲಿ ನೋಡ್ಕೊಳ್ಳಿ ಎಲ್ಲ ಅವ್ರವ್ರ ಮನೆಗಳಲ್ಲಿ, ಯಾಕಂದ್ರೆ ಅವ್ರು ಫೋನ್ ಮಾಡಿ ಕೇಳ್ತಿದಾರೆ ನನ್ನ ಮಕ್ಳಿಗೆ ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅಂತ. ಸೊ ಆ ಥರ ಈ ಸಲ ಇನ್ನೂ ಜಾಸ್ತಿ ಜನ ಇದ್ದಾರೆ, ಇನ್ಫ್ಯಾಕ್ಟು. ಸೊ ಎಕ್ಸ್ಪೆಕ್ಟೆಡ್ ಕಂಟೆಂಟ್ ಬರಬೇಕಾಗಿದ್ದ ಕೆಲವು ಕಾಂಟೆಂಟರ್ಸ್ ಅಂದರೆ ಚಂದ್ರಪ್ರಭಾ ಇರ್ಬೋದು, ಆಮೇಲೆ ಕರಿಬಸವ ಅಣ್ಣ ಇರ್ಬೋದು, ಕಾಕ್ರೋಚ್ ಸುದಿ ಇರ್ಬೋದು, ಇವರೆಲ್ಲ ಮಚ್ ಎಕ್ಸ್ಪೆಕ್ಟೆಡ್ ಕಂಟೆಂಟ್ ಕೊಡ್ತಾರೆ ಅಂತ. ಮಲ್ಲಮ್ಮ ಇರ್ಬೋದು,
ಅಲ್ಲಿ ಒಂದು ಸ್ವಲ್ಪ ಕೊರತೆ ಹೊಡಿತಾ ಇದೆ. ಈ 4 ಜನ ಒಂದು ಸ್ವಲ್ಪ ಕೊಡವಿ ಹಿಂಗೆ ಎದ್ದು ನಿಂತರೆ ಬಿಗ್ ಬಾಸ್ ವಿಲ್ ಗೋ ಲೈಕ್ ರಪ್ ಅಂತ ಒಂದು ಪೀಕಿಗೆ ಬಂದ್ಬಿಡುತ್ತೆ ಗ್ರಾಫ್. ಸೊ ದಟ್ ಇಸ್ ಚಾನ್ಸ್. ಆ ಕೆಲಸ ಇವತ್ತು ನನ್ನ ಪ್ರಕಾರ ಕಿಚ್ಚ ಬಾಸ್ ಮಾಡ್ತಾರೆ. ಹೌದು. ಈ ಹಿಂದೆ ಎಲ್ಲ ಮಾಳುವವರು ಮತ್ತೆ ಸ್ಪಂದನ ಅವರು ಕಾಣಿಸ್ಕೋತಾ ಇಲ್ಲ, ಎಲ್ಲೂ ಮಾತಾಡ್ತಾ ಇಲ್ಲ ಅಂತಿದ್ರು. ಈಗ ನಿನ್ನೆ ಗೇಮ್ ಆದ್ಮೇಲೆ ಅನ್ಬೋದು ಮಾಳುವವರು ಸ್ಟ್ರಾಂಗ್ ಇದ್ದಾರೆ, ನಾಮಿನೇಟ್ ಮಾಡ್ತೀವಿ ಅಂತ ಹೇಳೋ ತಗೋಬಹುದು. ಆಮೇಲೆ ಪ್ಲೇಯಿಂಗ್ ಫಾರ್ ಯುವರ್ ಸೆಲ್ಫ್ ಅಂಡ್ ಪ್ಲೇಯಿಂಗ್ ಫಾರ್ ಸಮ್ವನ್, ಹೌದು, ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾರಿಗೋ ಒಬ್ರಿಗೆ ಆಡ್ಬೇಕಾದ್ರೆ ನೀನು ಅಷ್ಟೇ ಹಠಕ್ಕೆ ಬಿದ್ದು ಆಡ್ತೀಯ ಅಂತಂದ್ರೆ ನಿನಗೆ ಅಂತ ಆಡ್ಕೊಳಕ್ ಬಂದಾಗ ಇನ್ನೆಂಗೆ ಆಡ್ಬೋದು ನೀನು. ಮಾಳು ಅದಕ್ಕೆ ಹೇಳ, ನಾನು ಉತ್ತರ ಕರ್ನಾಟಕದವ್ರಿ, ನಾನು ಖಡಕ್, ನಾನು ರಫ್ಫು. ಇವತ್ತು ಅವ್ರು ಆಚೆ ಬಂದಿದ್ರೆ ಇನ್ನೂ ತುಂಬಾ ಹೌದೌದೌದು, ಹಂಗೆ ಬರ್ತಾರೆ, ಒಬ್ಬೊಬ್ಬರೇ ಬರ್ತಾರೆ. ಯಾರಿಗೆ ಯಾವ ಟ್ರಿಗರ್ ಪಾಯಿಂಟ್ ಹಿಡಿದು ಅಲ್ಲಾಡ್ಸುತ್ತೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಯಾವಾಗ ಯಾವ ಟ್ರಿಗರ್ ಪಾಯಿಂಟ್ ಹಿಡಿದು ಅಲ್ಲಾಡ್ಸುತ್ತೆ ಅಂತ. ಈಗ ನಮ್ಮ ಸೀಸನಲ್ಲಿ ನಮ್ಗೊಂದು ಟಾಸ್ಕ್ ಕೊಟ್ಟಿದ್ರು, ನಾನು ಮತ್ತೆ ಭುವನ್ ಇದನ್ನಲ್ಲ, ಭುವನ್ಗೆ ಆರ್ಮ್ ರೆಸ್ಲಿಂಗ್ ಕೊಟ್ಟಿದ್ರು. ಕೈ ಬಗ್ಗಿಸ್ಬೇಕು. ಭುವನ್ ಡೈಲಿ ಜಿಮ್ ಇಷ್ಟಿದೆ ಒಂದು ಶೋಡ್, ನಾನು ಬಗ್ಸಿದ್ದೆ. ಅಂದರೆ ಟ್ರಿಗರ್ ಆಗಿತ್ತು, ವಿಲ್ ಪವರ್ ವರ್ಕ್ ಆಗಿತ್ತು. ಹಾಗೆ ಈ ಬಿಗ್ ಬಾಸ್ ಮನೆ ಒಳಗಡೆ ಇದೆಯಲ್ಲ, ಅಲ್ಲಿ ಪವರ್ಗಿಂತ ವಿಲ್ ಪವರ್ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅದನ್ನು ಯಾರು ಗಟ್ಟಿಯಾಗಿ ಇಟ್ಕೊಂಡು ಆಡ್ತಾರಲ್ಲ, ಆಮೇಲೆ ನಾನು ಅಂತ ಹೋದರೆ ಅಲ್ಲ, ಅಲ್ಲಿ ನಾನೇ ಆಯ್ತಣ್ಣ, ನಾನೇನಲ್ಲ ಅಂತ ಅಂದ್ಕೊಂಡು ಮಾಡ್ತೀಯಲ್ಲ, ಅದು ವರ್ಕ್ ಆಗುತ್ತೆ. ಹೌದು. ಸೊ ಅದನ್ನು ಗಿಲಿ ಮಾಡ್ತೀಯ, ಅದನ್ನು ಮಾಡ್ಬೋದು, ಆ ಚಾನ್ಸಸ್ ಇದೆ. ಈಗ ಧ್ರುವಂತ್ ಅವ್ರಿಗೆ ನಾನು ಮಾಡ್ತೀನಿ ಅನ್ನೋದಿದೆ, ಧನುಷ್ ನನ್ನ ಕೈಲಿ ಆಗುತ್ತೆ ಅನ್ನೋದಿದೆ. ಗಿಲ್ಲಿಗೆ ಕೇಳಿದಾಗ ಹಂಗೆ ಹೇಳಲ್ಲ ಅವನು, ಅಣ್ಣ ನಾನೇನ ಮಾಡ್ತೀನಿ ಬಿಡ್ರಣ ಅಂತಾನೆ, ಬಟ್ ಮಾಡ್ಬಿಡ್ತಾನೆ ಅವನು. ನಿನ್ನೆ ಅಮಿತ್ ಅವ್ರು ಹೇಳ್ತಾ ಇದ್ರು ಕಾವ್ಯಂಗೆ ಗಿಲ್ಲಿ ಜೊತೆ ಸೇರಿ ಆಟಿಟ್ಯೂಡ್ ಬಂದಿದೆ ಅಂತಾನು ಕೂಡ ಹೇಳಿದ್ರು ಲಾಸ್ಟ್ ಎಡ್ಡಲ್ಲಿ. ನಾನು ಹೇಳೋದು, ಗಿಲ್ಲಿಗೆ ಕಾವ್ಯಂಗೆ ಆಟಿಟ್ಯೂಡ್ ಬಂದಿದೆ ಅಂತಂದ್ರೆ, ದಟ್ ಕಾಂಬಿನೇಷನ್ ಈಸ್ ನೆಕ್ಸ್ಟ್ ಲೆವೆಲ್ ಆಟಿಟ್ಯೂಡ್ ಕಾಂಬಿನೇಷನ್. ಅದು ಅಂದರೆ ಆಟಿಟ್ಯೂಡ್ ಅಂದರೆ ವೆರಿ ಪಾಸಿಟಿವ್ ಆಟಿಟ್ಯೂಡ್. ಎಲ್ಲದನ್ನೂ ಟಾಯ್ಲೆಟ್ಟಿಗೆ ಹಾಕ್ತೀನಿ ಅಂತಂದರೆ ಇನ್ಫ್ಯಾಕ್ಟ್ 2 ಜೋಡಿ ಇಬ್ಬರು ಹೇಳ್ತಾರೆ, ಆಯ್ತು ಓಕೆ ಆಯ್ತಕ್ಕ ಮಾಡ್ತೀನಿ. ಅಲ್ಲೂ ಮಜಾ ಮಾಡ್ತಾರೆ, ಅಲ್ಲೂ ಟಾಂಚ್ ಮಾಡ್ತಾರೆ, ಅಲ್ಲೂ ಇರುಕ್ ಮಾಡ್ತಾರೆ. ದಟ್ ಈಸ್ ದ ಬ್ಯೂಟಿ. ಆಮೇಲೆ ನಾನು ಹೇಳ್ತಾ ಇರೋದು, ಒಳಗಡೆ ಇದ್ದವರು 1000 ಹೇಳ್ಬೋದು, ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಏನು ಹೇಳ್ತಿದೆ, ಗಿಲ್ಲಿ ಬಗ್ಗೆ ಹೆಂಗಿದೆ ಟಾಕ್ಸ್, ಕಾವ್ಯನ ಬಗ್ಗೆ ಹೆಂಗಿದೆ ಟಾಕ್ಸ್. ಮೊದಲನೇ ವಾರದಲ್ಲೇ ಯಾರನ್ನ ಮನೆಯಿಂದ ಕಿತ್ತು ಬಿಸಾಕಬೇಕು ಅಂತ ಜನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದನ್ನು ನೋಡಬೇಕಷ್ಟೇ. ಅದಕ್ಕೆ ಹೇಳಿದೆ, ಪ್ಲೇ ಫಾರ್ ಔಟ್ಸೈಡ್ ನಾಟ್ ಫಾರ್ ದ ಹೌಸ್ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿ ವೇ. ಹೌದು, ನೋಡಬೇಕು ಏನಾಗುತ್ತೆ ಇವತ್ತು. ಯಾರಿಗೆ ಕಿಚ್ಚ ಸುದೀಪ್ ಸರ್ ಬಂದು ಕ್ಲಾಸ್ ತಗೋತಾರೆ, ಏನಾಗುತ್ತೆ, ಕ್ಲಾಸ್ ಯಾರಿಗೆ ಕ್ಲಾಪ್ ಯಾರಿಗೆ ಅಂತ ಗೊತ್ತಾಗಬೇಕು. ಕಾದ್ ನೋಡ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ಇವತ್ತಿನ ಎಪಿಸೋಡಲ್ಲಿ ಕಿಚ್ಚ ಸುದೀಪ್ ಸರ್ ಯಾರಿಗೆ ಇವತ್ತು ಕ್ಲಾಪ್ ಕೊಡ್ತಾರೆ, ಹಾಗೆ ಯಾರಿಗೆ ಕ್ಲಾಸ್ ತಗೋತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಹಾಗೆ 8 ಜನ ನಾಮಿನೇಟ್ ಆಗಿದ್ದಾರೆ. ಇವತ್ತು ಯಾರು ಸೇಫ್ ಆಗ್ತಾರೆ ಅನ್ನೋದು ಕೂಡ ನೋಡಬೇಕು. ಎಸ್, ಇದಿಷ್ಟು ಈ ಹೊತ್ತಿನ ಸುದ್ದಿ ಆಗಿತ್ತು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಮಿಸ್ ಮಾಡದೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.